ಲಾಸ್ಟ್ ವೀಕ್ ಎಲ್ಲ ಕರೆಕ್ಟ್ ಇದ್ದಾಗ ಆರ್ಡರ್ ಫ್ಲೋ ಇರ್ತಿರ್ಲಿಲ್ಲ. ಆರ್ಡರ್ ಫ್ಲೋ ಇದ್ದಾಗ ಏನಾರು ಒಂದು ಪ್ರಾಬ್ಲಮ್ ಆಗ್ತಿತ್ತು. ಸೊ ಹಿಂಗಾಗಿ ನಂದು ಟಾರ್ಗೆಟ್ ಕರೆಕ್ಟ್ ಕಂಪ್ಲೀಟ್ ಆಗಿರಲಿಲ್ಲ. ಅಷ್ಟ ಒಂದು 700,000 ಹಿಂಗೆ ಇಷ್ಟರಾಗ ಹೊಂಟಿತ್ತಲ್ಲ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಈಗ ನೋಡ್ರ ಡಿಸೆಂಬರ್ 22 ಡಿಸೆಂಬರ್ 31 ಅಂದ್ರೆ 10 days ಒಳಗೆ ನಾನು ಎವ್ರಿ ಡೇ 2000 ಮೇಲೆ ದುಡಿಬೇಕಂತ. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಸೋಲೋ ಮಾತೇ ಇಲ್ಲ. ಅದೇನೋ ಪರಿಸ್ಥಿತಿ ಬಂದ್ರೆ ಸೋಲೋ ಮಾತಿಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯಕೈತಿ ಊಟ ನಿದ್ದೆ ಬಿಡ್ತೇನೆ ಹೊರತು ನನ್ನ ಚಾಲೆಂಜ್ ನಾನು ಸೋಲು ಒಪ್ಕೊಳ್ಳೋಂಗಿಲ್ಲ. ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದಾಗ 6:30 ಆಗಿತ್ತು. ಎದ್ದು ಪ್ರೇಯರ್ಸ್ ಆ್ಯಂಡ್ ಅಫರ್ಮೇಷನ್ಸ್ ಎಲ್ಲ ಹೇಳಿ ರೂಮೆಲ್ಲ ಫುಲ್ ಕ್ಲೀನ್ ಮಾಡಿದೆ. ಅಂದ್ರೆ 2 ಡೇಸಿಂದ ಕ್ಲೀನ್ ಮಾಡಿರಲಿಲ್ಲ. ಸೊ ಫುಲ್ ರೂಮ್ ಕ್ಲೀನ್ ಮಾಡಿ ಕೋಲ್ಡ್ ಶವರ್ ಮಾಡಿದೆ. ಕೋಲ್ಡ್ ಶವರ್ ಮಾಡಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಆಮೇಲೆ ನಮ್ಮ ಬ್ರೋ ಬಂದು ಇವತ್ತು ABC ಜ್ಯೂಸ್ ಎಲ್ಲ ಪ್ರಿಪೇರ್ ಮಾಡೋಕೆ ರೆಡಿ ಮಾಡ್ಕೊಂಡು ABC ಜ್ಯೂಸ್ ಕುಡ್ದು ದೇವಸ್ಥಾನಕ್ಕೆ ಹೋದೆ. ಸಂಡೇ ನಾನು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಏನೋ ಮಿಸ್ಸಿಂಗ್ ಫೀಲ್ ಆಗತ್ತಿತ್ತು. ಸೊ ಸ್ನಾನ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಹೋಗಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಮಂದಿರ ಎಲ್ಲ ಪ್ರದಕ್ಷಿಣೆ ಎಲ್ಲ ಹಾಕಿ ನಾಮ ಜಪ ಮಾಡೋಕೆ ಕೂತ್ಕೊಂಡೆ. ನಾಮ ಜಪ ಮಾಡಿ ಆದಮೇಲೆ ಇವತ್ತು ಪೊಂಗಲ್ ಇತ್ತು. ಡೈಲಿ ಒಂದೊಂದು ಥರ ಕೊಡ್ತಾರೆ ನಮ್ಗೆ ಅಲ್ಲಿ ಪ್ರಸಾದ, ಮೊಸರನ್ನ, ಪೊಂಗಲ್ ಅಂತೇಳಿ. ಸೊ ಇವತ್ತು ಪೊಂಗಲ್ ಇತ್ತು. 2 ಥರ ಇಸ್ಕೊಂಡು ಎರಡು ಇಸ್ಕೊಂಡು ಎಲ್ಲ ತಿನ್ಕೊಂಡು ಬಂದೆ. ಟೈಮ್ ಎಕ್ಸಾಕ್ಟ್ಲಿ 8 ಗಂಟೆ. ಒಂದು 15 minutes ವೇಟ್ ಮಾಡಿದ್ಮೇಲೆ ಒಂದು ಆರ್ಡರ್ ಬಂತು ಇನ್ಸ್ಟಾಮಾರ್ಟ್. ಲೆಟ್ಸ್ ಗೋ. ಫಸ್ಟ್ ಆರ್ಡರ್ ಇವತ್ತಿಂದ ಅಣ್ಣಗಳು ದೊಡ್ಡ ಅಪಾರ್ಟ್ಮೆಂಟ್ ಕೊಟ್ಬಿಟ್ಟಾರ ನೋಡ್ರಿ ಇಲ್ಲಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಟೈಮ್ ಎಕ್ಸಾಕ್ಟ್ಲಿ 10 o'clock. ಆರ್ಡರ್ 7 ಮುಗ್ದಾವ. ನೋಡೋಣ ಇದ ಫ್ಲೋ ಒಳಗೆ ಕಂಟಿನ್ಯೂ ಮಾಡ್ತೇನೆ. ಇವತ್ತು ಈವ್ನಿಂಗ್ 5 ಅನ್ನೋಷ್ಟ ಒಂದು 25 ಆರ್ಡರ್ ಆಗಿರ್ಲೇಬೇಕ. ಲೆಟ್ಸ್ ಸಿ. ಟೈಮ್ ಎಕ್ಸಾಕ್ಟ್ಲಿ 12:30 ಆಗೈತಿ. 11 ಆರ್ಡರ್ಸ್ ಆಗ್ಯಾವ. ಆರ್ಡರ್ ಫ್ಲೋ ಕಟ್ ಆಗೈತಿ. ಬಟ್ ಈಗ ಒಂದು ಆರ್ಡರ್ ಬಂದೈತಿ. ನಾನೇನು ಆಫ್ಲೈನ್ ಹೋಗಿಲ್ಲ. ಅದೇ ಏನಾದರೂ ಇವತ್ತು ಆಫ್ಲೈನ್ ಹೋಗಲ್ಲ. ಇವತ್ತು ಮೇ ಬಿ ನಿನ್ನೆ ವಿಡಿಯೋ ಲೇಟ್ ಆಗ್ಬೋದು ಅಪ್ಲೋಡ್ ಮಾಡೋಕೆ. ಎಷ್ಟಾಗುತ್ತೆ ಇವತ್ತು ಎಡಿಟಿಂಗ್ ಸರಿ ಆಗಲಿ ಅಂದ್ರೆ ಅದು ಅಪ್ಲೋಡ್ ಮಾಡ್ತೇನೆ ಇವತ್ತು. ಅದನ್ನ ಕ್ಯಾಪ್ಷನ್ ಒಳಗೆ ಹೇಳ್ತೇನೆ ಇವತ್ತು. ಬಟ್ ಇವತ್ತು ಮಾತ್ರ ಟಾರ್ಗೆಟ್ ಬಿಡೋಂಗಿಲ್ಲ. ಅದೆಷ್ಟ ಕಷ್ಟ ಆಗಲಿ. ಬಾಯ್. ದೇವ್ರು ಕೊಟ್ರೆ ಒಮ್ಮೆ 2 ಕೊಡ್ತಾನಂತ. ಅಂದ್ರೆ ಈಗೇನು ಪಿಕಪ್ ಮಾಡಕ್ಕೆ ಹೊಂಟಿದ್ದೆ ಅಲ್ಲ, ಅಲ್ಲೇ ಮತ್ತೆ ಇನ್ನೊಂದು ಆರ್ಡರ್ ಬಂದೈತಿ. ನೋಡೋಣ ಇವತ್ತು ದೇವ್ರ ಕೈ ಹಿಡಿದ್ರೆ ಇವತ್ತು ಆಲ್ಮೋಸ್ಟ್ 2000 ಮೇಲೆ ಮಾಡ್ಲೇಬೇಕಾ. ಲೆಟ್ಸ್ ಗೋ. ಮಾಡ್ತೀನಿ. ಅಂದ್ರೆ ನನ್ನ ಫ್ರೆಂಡ್ ಇವತ್ತು ಅವ್ನು ಕೆಲ್ಸಕ್ಕೆ ಹೋಗಿಲ್ಲ. ಸೊ ನನ್ನ ಬೈಕು ಯೂಸ್ ಮಾಡತ್ತಂದ, ಅವ್ನ ಬ್ಯಾಟ್ರಿ ಯೂಸ್ ಮಾಡತ್ತಂದಾನ. ಪವರ್ ಬ್ಯಾಂಕು ಐತಿ. ಎಡಿಟಿಂಗ್ ಅಲ್ಲೇ ಎಲ್ಲಿ ಟೈಮ್ ಸಿಗುತ್ತೆ ಅಲ್ಲೇ ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸಿ ಇವತ್ತು ಹೆಂಗ್ ಎಡಿಟಿಂಗ್ ಮಾಡ್ತೇನೆ ಗೊತ್ತಿಲ್ಲ. ಡಿಸೆಂಬರ್ 21 ವಿಡಿಯೋ ಅದು ಹೆಂಗಾದ್ರೂ ಬರಲಿ ಅಪ್ಲೋಡ್ ಮಾಡ್ತೇನೆ. ಬಟ್ ಇವತ್ತು 2K ಮಾಡ್ಲೇಬೇಕು. ನಿದ್ದೆ ಇಲ್ಲ, ಏನಿಲ್ಲ. ಓಕೆ, ರೆಸ್ಟ್ ಇಲ್ಲ, ಕಂಟಿನ್ಯೂಸ್ ಹೊಡಿತೇನೆ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಪಿಜ್ಜಾ ಟೀ ಬಂದೇನೆ. ಆಲ್ಮೋಸ್ಟ್ 1:30 ಆಗೈತಿ. ಇನ್ನೂ 10 ನಿಮಿಷ ಅಂತ ಹೇಳತ್ತಾರ. ಸೊ ನಾನು ಇಲ್ಲೇ ಸ್ವಲ್ಪ ಎಡಿಟಿಂಗ್ ಮುಗಿಸ್ಕೊಂಡ್ಬರ್ತೇನೆ. ನೋಡೋಣ ಇವತ್ತು ಎಷ್ಟು ಮುಗಿಯುತ್ತೆ. ಫುಲ್ ಹೊತ್ತು ಮುಗಿಯಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡ್ತೇನೆ. ಪಿಜ್ಜಾ ಹಟ್ ಆರ್ಡರ್ ಡ್ರಾಪ್ ಮಾಡಿ ಒಂದು 1/2 hour ಆಗಿತ್ತಾನ. ಈ PGಗೆ ಆ ಕಸ್ಟಮರ್ ಮತ್ತೆ ಕಾಲ್ ಮಾಡಿ ಸ್ವಲ್ಪ ಇಶ್ಯೂ ಆಗೈತೆ ಬರ್ರಿ ಅಂತೇಳಿ ಕಾಲ್ ಮಾಡಿದ್ರು. ದೊಡ್ಡ ಸ್ಟೋರಿ ಆಗೈತಿ. ಭಾಳ ಅಂದ್ರೆ ಕಾಮಿಡಿನೂ ಐತಿ. ಇತ್ತಾಗ ಒಂಥರ ಸ್ಟೋರಿನೂ ಕ್ರಿಯೇಟ್ ಆಗೈತಿ. ಅದೇನನ್ನೋದು ಈಗ ಇಲ್ಲಿ ಬೇಡ. ನಂದು ಇನ್ನೊಂದು ಆರ್ಡರ್ ರೆಡಿ ಐತಿ. ಅದು ಆಲ್ಮೋಸ್ಟ್ ರೆಡಿ ಆಗಿ ಒಂದು 15 minutes ಆಯ್ತು. ಅದನ್ನ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡ್ಬೇಕು. ಇದ PG ನೋಡ್ಕೋರಿ. ಎಲ್ಲಾದ್ರೂ ನಿಂತಾಗ, ಎಲ್ಲಾರು ಫುಲ್ ಶಾಂತ ಏರಿಯಾ ಇದ್ದಾಗ ಅಲ್ಲಿ ನಿಂತು ಮಾತಾಡ್ತೇನೆ. ಇದ್ರ ಬಗ್ಗೆ ಭಾಳ ಮಾತಾಡೋದೈತಿ. ದೊಡ್ಡ ಸ್ಟೋರಿ ಆಗೈತಿ, ಹೇಳ್ತೇನೆ. ಹೇಳ್ರಪ್ಪ, ಹೇಳ್ರು. 18th ಆರ್ಡರ್. ಇನ್ನೂ ಆ PG ಸ್ಟೋರಿ ಹೇಳೋದು ಬಾಕಿ ಐತಿ. ಎಲ್ಲೂ ನಂಗೆ ಫ್ರೀ ಟೈಮ್ ಸಿಗತ್ತೆ ಇಲ್ಲ ಅದು ಹೇಳ್ಬೇಕಂತಂದ್ರ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಕೊಡಕತ್ತಾನ ಈಗ. ಅಂದ್ರೆ ಈಗ ಟೈಮ್ 3:20 ಆಗೈತಿ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಕೊಡತಾನ. ಫ್ರೀ ಮಾಡ್ಕೊಂಡು ಆ ಸ್ಟೋರಿ ಹೇಳ್ಬೇಕು ನಿಮ್ಗೆ. ಮಸ್ತ್ ಐತಿ. ಪ್ಲೀಸ್ ಸ್ಟೇ ಟ್ಯೂನ್ಡ್. ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಹಾಯ್, 35th ಆರ್ಡರ್ ಪಿಕಪ್ ಮಾಡಕ್ ಬಂದೈತೆ. ಅದ ಮಧ್ಯಾಹ್ನ ಇನ್ಸಿಡೆಂಟ್ ಆಗಿತ್ತಲ್ಲ, ಅದು ಹೇಳ್ತೀನಿ ಅಂತ ಬಂದಿದ್ದಲ್ಲ. ಸೊ ಅದು ನಂಗೆ ನೆನಪಾಗಿಲ್ಲ. ಈಗ ನೆನಪಾಗೈತಿ. ಈಗ ಸಡನ್ ಆಗಿ ನೆನಪಾಗಿ ನಂಗೆ ನಗು ಬಂತ. ಆಮೇಲೆ ನಂಗೆ ನೆನಪಾಯ್ತು, ಇದು ಹೇಳ್ಬೇಕಲ್ಲ ಅಂತೇಳಿ. ಸೊ ನಾ ಈಗ ನೈಟ್ 12 o'clock ಈಗ ರೆಕಾರ್ಡ್ ಮಾಡತ್ತೀನಿ. ಬಟ್ ಅದು
ಇದೇನು ಎಡಿಟ್ ಮಾಡೋ ಮುಂದೆ ಅದು ಕ್ಲಿಪ್ ಆದ್ಮೇಲೆ ನಾನು ಇದು ಎಡಿಟ್ ಮಾಡ್ತೇನೆ. ಓಕೆ, ಅದೇನ್ ಇನ್ಸಿಡೆಂಟ್ ಏನಾಗಿತ್ತು ಅಂತಂದ್ರೆ, ನಾನು ಪಿಜ್ಜಾಟದ ಆರ್ಡರ್ ಪಿಕಪ್ ಮಾಡ್ಕೊಂಡು ಕಸ್ಟಮರ್ ಲೊಕೇಶನ್ಗೆ ಹೋದೆ, ಪಿಜಿಗೆ ಹೋದೆ. ಪಿಜಿಗೆ ಹೋಗಿ ನಾನು ಆರ್ಡರ್ ಕೊಟ್ಟೆ. ಸಾರಿ, ಕಾಲ್ ಮಾಡಿದೆ ಅಲ್ಲಿ ಮೇಡಮ್, ನಾನು ಲೊಕೇಶನ್ಗೆ ಬಂದೆ ಅಂತೇಳಿ ಕಾಲ್ ಮಾಡಿದೆ. ಆಕಿ ಹಾ ಭಯ ಆ ರೈ ಓಕೆ. ಆಮೇಲೆ ಬಂದ್ಲ, ಭಯ ಸ್ವಿಗ್ಗಿ ಅಂತದ್ದು ಹಾಗಂದ್ರೆ ಕೊಟ್ಟೆ. ಅಕ್ಕಿ ತಗೊಂಡೋದ್ಲು. ನಾನು ನೆಕ್ಸ್ಟ್ ಆರ್ಡರ್ ಪಿಕಪ್ ಮಾಡಕ್ ಹೋದೆ. ನೆಕ್ಸ್ಟ್ ಆರ್ಡರ್ ನಂದು ಆಲ್ಮೋಸ್ಟ್ ರೆಡಿ ಆಗೈತಿ. ಒಂದು 15 ಮಿನಿಟ್ಸ್ ವೇಟ್ ಮಾಡಿದಲ್ಲಿ ಆಲ್ಮೋಸ್ಟ್ ರೆಡಿ ಆಗೈತಿ. ಆಮೇಲೆ ಕಾಲ್ ಮಾಡಿದೆ, ಭಯ ನೀವ್ ನಂಗೆ ಆರ್ಡರ್ ಕೊಟ್ಟಿಲ್ಲ, ಯಾರಿಗ್ ಕೊಟ್ಟಿರಿ, ಡೆಲಿವರ್ಡ್ ಮಾರ್ಕ್ ಆಗೈತಿ ಅಂತ ಕಾಲ್ ಮಾಡಿದ್ವಿ. ನಂಗೆ ಫುಲ್ ಟೆನ್ಷನ್ ಆಗೋಯ್ತು. ನಾನು ಆರ್ಡರ್ ಕೊಟ್ಟೇನಲ್ಲ, ಮತ್ತೆ ಯಾಕೆ ಕಾಲ್ ಮಾಡಿಲ್ಲ ಅಂತೇಳಿ ನಂಗೆ ಟೆನ್ಷನ್. ಏನ್ ಟೆನ್ಷನ್ ಅಂತಂದ್ರೆ, ಸಪೋಸ್ ಈಗ ಏನಾದ್ರು ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ನಂದು ಆಲ್ಮೋಸ್ಟ್ ಅದು ಪಿಜ್ಜಾಟದ ಏನ್ ಪಿಜ್ಜಾ ಪ್ಲಸ್ ಅದು ಪಾಸ್ತಾ ಇತ್ತು. ಅಕ್ಕಿ ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ಅದು ಡಬಲ್ ಪೆನಾಲ್ಟಿ ನಂಗೆ ಬೀಳುತ್ತೆ. ಸೊ ನಾ ಅದು ಥಿಂಕ್ ಮಾಡಿ ಓಕೆ ನಾನು ಬರ್ತೀನಿ 35 ಮಿನಿಟ್ಸ್ ಅಂತೇಳಿ ಹೋದೆ. ನಾನು ಪಿಜಿ ಕಡೆ ಹೋದೆ. ಆಮೇಲೆ ನಾ ಅಲ್ಲಿ ಹೋದ್ರೆ ಆಕೇನ್ ಕಾಲ್ ಮಾಡಿತಿಲ್ಲ ನಂಗೆ, ನನ್ ಕಸ್ಟಮರ್. ಆಕಿ ಅಲ್ಲ, ಆಕಿ ನಾ ಏನ್ ಫಸ್ಟ್ ಕೊಟ್ಟಿದ್ದಿಲ್ಲ, ಆಕಿ ಅಲ್ಲ, ಮೀನ್ಸ್ ಡಿಫ್ರೆನ್ಸ್ ಅದ. ನಂಗೆ ಫುಲ್ ಶಾಕ್ ಆಯ್ತು. ಮೇಡಮ್ ಒಬ್ರು ಬಂದ್ರೆ ನಾವು ಕ್ಯಾಕ್ ಕೊಟ್ಟೆ, ಅವ್ರು ತಗೊಂಡ್ ಹೋದ್ರ, ಸ್ವಿಗ್ಗಿ ಅಂತ ಕೇಳಿದ್ರೆ ಹೌದ್ ಅಂತಂತಂದು ಅವ್ರು ತಗೊಂಡ್ ಹೋದ್ರ, ಪಿಜ್ಜಾ ಅಂತ ಎಲ್ಲ ಇತ್ತು. ಸೊ ಅವ್ರು ತಗೊಂಡ್ ಹೋದ್ರ ಅಂತ ನಾ, ನೀವ್ ಯಾರ ನಾನ್ ಇದು ನನ್ನ ಆರ್ಡರ್, ನೀವು ಇನ್ನೊಬ್ರ ಹೆಂಗ್ ತಗೊಂಡ್ ಹೋಗ್ತಾರ ಅಂತ ಆಕಿ ನನ್ ಕೂಡ ಜಗಳ ತಗಲ್ಲ. ನಾನು ಬೇಕಾದ್ರೆ ಕ್ಯಾಮ್ರಾ ಚೆಕ್ ಮಾಡೋಣ, ನಾನ್ ಸುಳ್ಳು ಹೇಳತ್ತಿಲ್ಲ, ತಗೊಂಡೋಗ್ಯಾರ ನಾನ್. ಆಮೇಲೆ ಹಂಗ ಜಗಳ ಆಡ್ಕೊಂಡ್ ನಿಂತಿದ್ವಿ. ಆಮೇಲೆ ಒಬ್ಬ ಡೆಲಿವರಿ ಬಾಯ್ ಬಂದ್ಮೇಲೆ ಅವ ಕಾಲ್ ಮಾಡಿದ ಒಂದ್ ಕಸ್ಟಮರ್ಗೆ, ಅದ ಪಿಜ್ಜಾಗ ಕಾಲ್ ಮಾಡಕ. ಅದ ಹುಡುಗಿ ನನ್ ಕಡೆ ಯಾರ ಪಿಜ್ಜಾ ತಗೊಂಡ್ ಹೋಗಿದ್ನಲ್ಲ, ಅದ ಹುಡುಗಿ ಬಂದ್ ಆರ್ಡರ್ ಇಸ್ಕೊಳತಿಲ್ಲ ಅವ್ನ ಕಡೆ. ನನ್ನ ನೋಡಿರ್ಲಿಲ್ಲ ಆಕಿ. ಆಮೇಲೆ ಇಕ್ಕಿ ಬಂದ್ ಕೂಡಲೇ ನಾನು ಕೇಳಿದೆ, ಮೇಡಮ್ आपने ऑर्डर लिया था ना, ಅವ್ आपका नहीं इसका है ಅಂತಂದ್ರೆ, ಆಮೇಲೆ ಆಕಿ ಸಾರಿ ಭಯ್ಯ ಮಿಸ್ಟೇಕ್ ಹೋಗ್ಯಾ ಅಂತಂತಂದ. ಆಮೇಲೆ ಅವ್ರಿಬ್ರು ಜಗಳ. ಆಕಿ ಏನಂತಂದ್ ನನ್ ಕಸ್ಟಮರ್, ಹೌ ಕ್ಯಾನ್ ಯು ಈಟ್ ಸಮೋನ್ಸ್ ಆರ್ಡರ್ ಇಫ್ ಯು ಹ್ಯಾವಂಟ್ ಆರ್ಡರ್ ಒನ್ ಅಂತೇಳಿ ಜಗಳ ತಂದ್ಬಿಟ್ಲೆ. ಇನ್ನೇನ್ ತುರ್ಬಾಡಿದ್ ಬಡಿದ್ ಅಷ್ಟೇ ಉಳ್ದಿತ್ತ. ಆಮೇಲೆ ಆಕಿ ಏನಂತಂದ, ಸಾರಿ ಬಹುತ್ ಮಿಸ್ಟೇಕ್ ಹೋಗ್ಯಾ ಮೇರೆ ಸೆ ಅಂತೇಳಿ ಆಕಿ ಹಂಗ ಏನೇನೋ ಕನ್ವಿನ್ಸ್ ಮಾಡಕತ್ತಿದ್ಲ ಆಕಿ. ಆಮೇಲೆ ಏನ್ ಗೊತ್ತಾಯ್ತು ಅಂತಂದ್ರೆ, ಆಕಿ ಬಾಯ್ ಫ್ರೆಂಡ್ ಆರ್ಡರ್ ಮಾಡಿ ಆಕಿ ಹೇಳಿಲ್ಲ ಏನ್ ಆರ್ಡರ್ ಮಾಡಿ ಅನ್ನೋದು ಹೇಳಿಲ್ಲ, ಸರ್ಪ್ರೈಸ್ ಅಂತ ಹೇಳ್ಯಾರ. ಆಕಿ ವೇಟ್ ಮಾಡತ್ತಿಲ್ಲ ಅನ್ಸತಿ. ಬಂದ್ ಕೂಡಲೇ ನಂದು ಆರ್ಡರ್ ಇಸ್ಕೊಂಡ್ ಹೋಗಿ ಫುಲ್ ಪಿಜ್ಜಾ ಪಾಸ್ತಾ ಏನೈತಿ ಎಲ್ಲಾ ತಿಂದ ಖಾಲಿನ ಮಾಡ್ಬಿಟ್ಟಾರ, ಅದ್ರಾಗ ಏನ್ ಉಳ್ದ ಇಲ್ಲ. ಆಮೇಲೆ ಆಕಿ ಇನ್ನೂ ಫುಲ್ ರಾಂಗ್ ಆಗ್ಬಿಟ್ಲಿ ನನ್ ಕಸ್ಟಮರ್. ನೀನ್ ಆರ್ಡರ್ ಮಾಡಿಲ್ಲ ಅಂದ್ರೆ ಹೆಂಗ್ ತಿಂತಿ ಅದನ್ನೆಲ್ಲ ಅಂತೇಳಿ ಜಗಳ ತೆಗ್ದ್ಬಿಟ್ಲಿ. ನನ್ಗ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ ಅಂತಂದ್ರೆ ಪೆನಾಲ್ಟಿ ನಂಗ್ ಬೀಳದ ಅಂತೇಳಿ ಅದೊಂದು ಹೆದರ್ಕಿ. ಸೊ ನಾ ಏನ್ ಥಿಂಕ್ ಮಾಡಿದೆ, ಓಕೆ ಜಗಳಕ್ ಹೋಗ್ಬೇಡ್ರಿ, ಅದೇನೈತಿ ಅದನ್ನ ಪೇ ಮಾಡ್ನಿ ಆಕಿಗೆ ಅಂತೇಳಿ ಹೇಳಿದೆ. ಅದೆಷ್ಟ್ ಅಮೌಂಟ್ ಐತೆ ಅಷ್ಟ್ ಪೇ ಮಾಡಂತಂತ. ಆಕಿ ಆಕಿ ಫುಲ್ ಕಂಗಾಲ ಬಿಟ್ರಿ, ಇದೆಲ್ಲ ಎಲ್ಲ ಅಮೌಂಟ್ ನಾನು ಪೇ ಮಾಡೋದಾಕೈತೆ ಅಂತ. ಆಮೇಲೆ ಏನ್ ಮಾಡಕ್ ಬರಲ್ಲ, ನೀ ತಿಂದಿ ಆದ್ಮೇಲೆ ಪೇ ಮಾಡ್ಲೇಬೇಕಾ, ಇಲ್ಲ ನಿನ್ ಬಾಯ್ ಫ್ರೆಂಡ್ ಕೇಳ್ಬೇಕಂತಂದ್ರೆ. ಆಮೇಲೆ ಆಕಿ ಪೇ ಮಾಡ್ಸಿದೆ. ಪೇ ಮಾಡಿಸ್ಕೊಂಡ ಇಬ್ರು ಆಕಿ ಬೈಕೊಂತ ಹೋಗ್ಬಿಡ್ಲಿ ನನ್ ಕಸ್ಟಮರ್. ಆಮೇಲೆ ಆಕಿಗೆ ಹೇಳಿದೆ, ಸಿ ನಿನ್ ಬಾಯ್ ಫ್ರೆಂಡ್ ಏನ್ ಆರ್ಡರ್ ಮಾಡ್ಯಾನ, ನೆಕ್ಸ್ಟ್ ಟೈಮ್ ಅವ್ನ್ ಕೇಳಿ ನೀನ್ ಪಿಕಪ್ ಮಾಡಕ್ ಬಾ ಅಂತ ಹೇಳ. ಸಿ ನೀವು ಬೆಂಗಳೂರೊಳಗಿದ್ರೆ ನಿಮ್ ಗರ್ಲ್ ಫ್ರೆಂಡ್ ನೀವ್ ಏನಾದ್ರು ಆರ್ಡರ್ ಮಾಡತ್ತಿದ್ರೆ, ನೀವು ಏನಾದ್ರು ನಿಮ್ದ ಸಾರಿ ಓಕೆ, ನೀವು ನಿಮ್ ಗರ್ಲ್ ಫ್ರೆಂಡ್ ಏನಾದ್ರು ಆರ್ಡರ್ ಮಾಡತ್ತಿದ್ರೆ ಸರ್ಪ್ರೈಸ್ ಅಂತ ಏನ್ ಕೊಡಕ್ ಹೋಗ್ಬಿಡ್ರಿ. ಏನ್ ಆರ್ಡರ್ ಮಾಡ್ತೀರ ಅದನ್ನ ಹೇಳ್ರಿ, ಇಲ್ಲ ಅಂತಂದ್ರ ನಿಮ್ ಗರ್ಲ್ ಫ್ರೆಂಡ್ ಓಡಿಸ್ಬೇಕ. ಆಮೇಲೆ ಆಕೆ ನಿಮಗ್ ಹೊಡಿತಾಳೆ. ಸೊ ಪ್ಲೀಸ್ ಬಿ ಕೇರ್ಫುಲ್ ಆನ್ ದಿಸ್. ಮಸ್ತ್ ಯೂಸ್ ಆಗಿತ್ತು ಇನ್ಸಿಡೆಂಟ್. ಟೈಮ್ ಈಗ 5:20, 23 ಆರ್ಡರ್ಸ್ ಅದು. ಅಮೌಂಟ್ 1100 rupees ಆಗೈತಿ. ಇದೊಂದು ಆರ್ಡರ್ ಮಾಡ್ಕೊಂಡು ರೂಮಿಗೆ ಹೋಗ್ತೀನಿ, ಯಾಕಂದ್ರೆ ಒಂದು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾ. 6 to 7 ರೆಸ್ಟ್ ಮಾಡಿ ಮತ್ತೆ 7 o'clock ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಮಾತ್ರ 2000 ಮೇಲೆ ಹೋಗ್ಲೇಬೇಕು. ಯಾ ಲೆಟ್ಸ್ ಗೋ. ಹಾಯ್, 24 ಆರ್ಡರ್ ಅದು. ಈಗ 1 ತಾಸು ರೆಸ್ಟ್ ಮಾಡ್ತೇನೆ 7 o'clock ವರ್ಗು. ರೆಸ್ಟ್ ಅಂದ್ರೆ ರೆಸ್ಟ್ ಅಲ್ಲ, ಎಡಿಟಿಂಗ್ ಐತಿ, ಆಮೇಲೆ ಅಪ್ಲೋಡ್ ಮಾಡ್ಬೇಕಾ, ಕೆಲಸ ಭಾಳ ಐತಿ. ರೆಸ್ಟ್ ಅಂತೂ ಇಲ್ಲೋ ಇಲ್ಲ. ಮತ್ತೆ ಇದೆಲ್ಲ ಮುಗಿಸ್ಕೊಂಡು ಅಪ್ಲೋಡ್ ಮಾಡಿ ಸ್ವಲ್ಪ ಬ್ಯಾಟ್ರಿ ಮತ್ತೆ ಮೊಬೈಲ್ ಎಲ್ಲ ಚಾರ್ಜ್ ಇಟ್ಕೊಂಡು 7 o'clock ಸ್ಟಾರ್ಟ್ ಮಾಡ್ತೀನಿ. 7 to ಬಿಡಲ್ಲ ಇವತ್ತು. 40 hours 42 hours ಆಗೋವರೆಗೂ ಬಿಡಲ್ಲ. अरे बेटे तुझे थकान नहीं लग रही क्या? ಟೈಮ್ ಎಕ್ಸಾಕ್ಟ್ಲಿ 8 o'clock ಆಗೈತಿ. ಆರ್ಡರ್ 26 ಆಗ್ಯಾವ. ಇವತ್ತು 40 ಪ್ಲಸ್ ಮಾಡೇ ಮಾಡ್ತೀನಿ ಇವತ್ತು. ಲೆಟ್ಸ್ ಗೋ. 30th ಆರ್ಡರ್ 9:30 ಆಗೈತಿ. ಬಟ್ ಪ್ರಾಬ್ಲಮ್ ಏನಂತಂದ್ರ ಫುಲ್ ದೊಡ್ಡ ಅಪಾರ್ಟ್ಮೆಂಟ್ ಬಂದೈತಿ. ನಂದು
ಈವ್ನಿಂಗ್ ಗೊತ್ತು 4ನೇದು ಅಪಾರ್ಟ್ಮೆಂಟ್ ಒಳಗೆ ಬರೋದು. ಟೈಮ್ ಇಲ್ಲೇ ವೇಸ್ಟ್ ಆಗೋದೈತಿ. ಲೆಟ್ಸಿ ನೋಡೋಣ ನೀನು. 30 ಸೆಕೆಂಡ್ ಆರ್ಡರ್ ಕಂಪ್ಲೀಟ್ ಆಯ್ತು. ಆ ಟೈಮಿಗೆ 10:25 ಆಗೈತಿ. ನಂದು ಗಾಡಿ ಒಳಗೆ ಬ್ಯಾಟ್ರಿ ಚಾರ್ಜ್ ಬರೀ 10% ಅಷ್ಟೇ ಐತಿ. ಅಂದ್ರೆ ಇನ್ನು ಬರೀ ಒಂದು ಆರ್ಡ್ರ್ ಅಷ್ಟೇ ಮಾಡ್ಬೋದು, ಇಲ್ಲಾಂದ್ರೆ ಸಿಕ್ಕೋತೀನಿ. ನನ್ನ ಫ್ರೆಂಡ್ 7 ಕಿಲೋಮೀಟರ್ಸ್ ದೂರ ಇರ್ತಾನೆ. ಈಗ ಹೋಗಿ ಫಸ್ಟ್ ಬ್ಯಾಟ್ರಿ ಚೇಂಜ್ ಮಾಡ್ಕೋತೀನಿ. ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಗೋ. ಬಂದೆ ನನ್ನ ಫ್ರೆಂಡ್ ಮನೆಗೆ. ಈಗ ನನ್ನ ಬ್ಯಾಟ್ರಿ ಎಕ್ಸಾಕ್ಟ್ಲಿ 8% ಚಾರ್ಜ್ ಐತಿ. ಈಗ ಒಂದು ಬ್ಯಾಟ್ರಿ ತಗೊಂಡು ನೈಟ್ 1-2ವರೆಗೂ ಹೊಡಿತೀನಿ. ಕಮ್ಮಿ ಅಂದರೆ ಇವತ್ತು 41-42 ಆಗುತ್ತೆ. ಆ ಬ್ಯಾಟ್ರಿ ಚೇಂಜ್ ಮಾಡ್ತೀನಿ. ನಮ್ಮ ಗಾಡ್ಯಾಗ ಬ್ಯಾಟ್ರಿ ಹಿಂಗೆ ಇರ್ತಾವೆ. ಅದನ್ನು ಪ್ಲಗ್ ಔಟ್ ಮಾಡಿ ಆಮೇಲೆ ಅದೊಂದು 25 kgs ಇರುತ್ತೆ. ಅದನ್ನ ಎತ್ತಿ ಹೊರಗೆ ತೆಗ್ದು ಆಮೇಲೆ ಇನ್ನೊಂದು ಬ್ಯಾಟ್ರಿ ಪ್ಲೇಸ್ ಮಾಡ್ಬೇಕು. ನನ್ನ ಬ್ಯಾಟ್ರಿ ಹೋಗಿ ಅವ್ನ ರೂಮ್ ಒಳಗೆ ಇಟ್ಟು ಅದನ್ನ ಚಾರ್ಜಿಂಗ್ ಇಟ್ಟು ಇದನ್ನು ನಾಳೆ ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳಿದೆ ಅವ್ನಿಗೆ. ಆಮೇಲೆ ಈ ಬ್ಯಾಟ್ರಿ ತೊಗೊಂಬಂದು ನನ್ನ ಗಾಡಿ ಒಳಗೆ ಹಾಕ್ಕೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡೋಕೆ ಹೋದೆ. ಬ್ಯಾಟ್ರಿ ತೊಗೊಂಡು ಬಂದು ಈಗ ಫಸ್ಟ್ ಆರ್ಡ್ರ್ ಡ್ರಾಪ್ ಮಾಡಕ್ಕೆ ಬಂದೀನಿ. ಪಿಕಪ್ ಆಗೈತಿ. ಅಂದ್ರೆ ಯಾಕದು ನನ್ನ ಬ್ಯಾಟ್ರಿ ನಾನು ಚಾರ್ಜ್ ಇಟ್ಕೊಳ್ಳಿಲ್ಲ ಅಂತಂದ್ರೆ 6 to 7 ಅಷ್ಟೇ ನಂಗೆ ಟೈಮ್ ಸಿಕ್ಕಿದ್ದೆ. ನಂದು ಫುಲ್ ಚಾರ್ಜ್ ಆಯ್ತು ಅಂತಂದ್ರೆ ಕಂಪ್ಲೀಟ್ 100 ಕಿಲೋಮೀಟರ್ಸ್ ಬರುತ್ತೆ ನಂದು. ಆಲ್ಮೋಸ್ಟ್ ಒಂದು 85 ಕಿಲೋಮೀಟರ್ಸ್ ಓಡಿಸಿದ್ದೆ ನಾನು ಸಂಜೆಗೆ. ಅದಾದಮೇಲೆ 15% ಅಷ್ಟೇ, 15 ಇಲ್ಲ, ಒಂದು 12% ಅಷ್ಟೇ ಉಳಿದಿತ್ತು. ಮತ್ತು ಒನ್ ಅವರ್ ಚಾರ್ಜ್ ಇಟ್ಕೊಂಡಿದ್ದೆ. 40% ಆಗಿತ್ತು, ಬಟ್ ಅದು ಖಾಲಿ ಆಗಿಬಿಟ್ಟೈತಿ ಈಗ. ಸೊ ಅದಕ್ಕೆ ಅದನ್ನು ಚೇಂಜ್ ಮಾಡಿ ಮತ್ತೀಗ ನನ್ನ ಫ್ರೆಂಡನ್ನು ತೊಗೊಂಬಂದೇನಿ. ಇವತ್ತು ಅದು ಫುಲ್ ನಾನೇ ಯೂಸ್ ಮಾಡ್ತೇನೆ, ನಾಳೆ ಎಕ್ಸ್ಚೇಂಜ್ ಮಾಡ್ತೇವೆ ಅದು. ಈಗ ಆಲ್ಮೋಸ್ಟ್ 1 o'clock ಆಗ್ಬಂತ. ನೈಟ್ 6 to 7 ಅಷ್ಟೇ ರೆಸ್ಟ್ ಸಿಕ್ಕಿತ್ತು ನಂಗೆ. ಅದ್ರಾಗೂ ಎಡಿಟಿಂಗ್ ಆಮೇಲೆ ಅಪ್ಲೋಡ್ ಮಾಡಕ್ಕೆ ಹೋಗುತ್ತೆ. ಲಿಟ್ರಲಿ ಒಂದು ಹಾಫ್ ಆನ್ ಅವರ್ ಮಲಗಿರ್ಲಿಲ್ಲ. ಮಲ್ಗಾಕಿನ್ ಹಂಗ ಮಲ್ಕೊಂಡಿದ್ದೆ ಎಡಿಟ್ ಮಾಡ್ಕೊಂತ, ನಿದ್ದೆ ಮಾಡಿಲ್ಲ. ಎಷ್ಟು ಆಲ್ಮೋಸ್ಟ್ 6 to 1 ಅಂತಂತಂದ್ರೆ ಆಲ್ಮೋಸ್ಟ್ 19 hours. ಲೆಟ್ಸ್ ಗೋ ಗೈಸ್. 38 ಟೈಮ್ ಈಗ 1:15. 2 ಆದ್ರೂ ಚಿಂತಿಲ್ಲ, 3 ಆದ್ರೂ ಚಿಂತಿಲ್ಲ. ನಾನು ಏನ್ ಡೈಲಿ ಟಾರ್ಗೆಟ್ ಐತೆ ಅದನ್ನ ಕಂಪ್ಲೀಟ್ ಮಾಡ್ಲೇಬೇಕಾಗ್ತ ದಿವ್ಸ ಒಳಗ ಮಾಡುತ್ತೇನೆ. ಥಂಡಿ ಸ್ಟಾರ್ಟ್ ಆಗೈತೆ ಹತ್ತಾಕ. ಈಗ 17 ಡಿಗ್ರಿ ಐತಿ. ಮೊನ್ನೆ ಬೆಳಗ್ಗೆನ 16 ಡಿಗ್ರಿ ಇತ್ತ, ಈಗ 17 ಐತಿ. ಮೊನ್ನೆ ಬೆಳಗ್ಗೆ ಹತ್ತಿತ್ತಲ್ಲ ಥಂಡಿ, ಅದ್ರಂಗ ಈಗ ಹತ್ತಿನ. ನಮ್ಮ ಅಣ್ಣಗಳು ನಂದನ ಪ್ಯಾಲೇಸಿಗೆ ಬಂದೇನಿ. ಇವ್ರ ಕುಂದ್ರಿಸಿ ಬಿಡ್ತಾರೆ. ಇನ್ನ ಆರ್ಡರ್ ಜಲ್ದಿ ಕೊಡಂಗಿಲ್ಲ. ಇದೇನ್ ಚಾಲೆಂಜ್ ಐತಲ್ಲ ಈಗ 10 days ಬಾಳ ಮಜಾ ಬರಾಗೈತಿ. ನಂಗೆ ಗೊತ್ತಿಲ್ಲ ಏನಾಗುತ್ತಂತೇಳಿ, ಬಟ್ ಲಾಸ್ಟ್ ಮೂಮೆಂಟ್ ತನೂ ಬಿಡಂಗಿಲ್ಲ. ನಾನು ಲಾಸ್ಟ್ ಮೂಮೆಂಟ್ ತನೂ ಚಾಲೆಂಜ್ ನಾನು ಸೋಲ್ ಎಕ್ಸೆಪ್ಟ್ ಮಾಡಲ್ಲ. ಲೆಟ್ಸ್ ಗೋ. ಲಾಸ್ಟ್ ವೀಕ್ ಎಲ್ಲ ಕರೆಕ್ಟ್ ಇದ್ದಾಗ ಆರ್ಡರ್ ಫ್ಲೋ ಇರ್ತಿರ್ಲಿಲ್ಲ. ಆರ್ಡರ್ ಫ್ಲೋ ಇದ್ದಾಗ ಏನಾರ ಒಂದು ಪ್ರಾಬ್ಲಮ್ ಆಗ್ತಿತ್ತು. ಸೊ ಹಿಂಗಾಗಿ ನಂದು ಟಾರ್ಗೆಟ್ ಕರೆಕ್ಟ್ ಕಂಪ್ಲೀಟ್ ಆಗಿರಲಿಲ್ಲ. ಅಷ್ಟ ಒಂದು 700, 1000 ಹಿಂಗೆ ಇಷ್ಟ್ರಾಗ ಹೊಂಟಿತ್ತಲ್ಲ. ಈಗ ನೋಡ್ರೆ ಡಿಸೆಂಬರ್ 22 ಡಿಸೆಂಬರ್ 31 ಅಂದ್ರೆ 10 days ಒಳಗೆ ನಾನು ಎವ್ರಿ ಡೇ 2000 ಮೇಲೆ ದುಡಿಬೇಕು. ಅಂದ್ರೆ ಆಲ್ಮೋಸ್ಟ್ ಒಂದು 37, 38, 39, 40 ಈ ಲೆವೆಲ್ ನಾನು ಆರ್ಡರ್ ಹೊಡಿಲೇಬೇಕು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಂದು ಚಾಲೆಂಜ್ ಹೋಯ್ತು ಅಂತ ತಿಳ್ಕೊಂಬಿಡೋದು. ಅದೆಲ್ಲ ಸೆಕೆಂಡ್ರಿ, ಅದು ನೆಗೆಟಿವಿಟಿ ಬೇಡ. ಸೊ ನಾನು ನೋಡೋಣ ಅಂತಲ್ಲ, ಎಫರ್ಟ್ ಅಂತೂ ಕಂಪ್ಲೀಟ್ 100 ಅಲ್ಲ 200% ಹಾಕ್ತೀನಿ. ಸೋಲೋ ಮಾತೇ ಇಲ್ಲ. ಅದೇನೋ ಪರಿಸ್ಥಿತಿ ಬಂದರೂ ಸೋಲೋ ಮಾತಿಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯಕೈತಿ ಊಟ ನಿದ್ದೆ ಬಿಡ್ತೇನೆ ಹೊರತು ನನ್ನ ಚಾಲೆಂಜ್ ನಾನು ಸೋಲ್ ಒಪ್ಕೊಳ್ಳಂಗಿಲ್ಲ. ಯಾವ್ದು ಬೇಕಾದಂಥ ಪರಿಸ್ಥಿತಿ ಬರಲಿ. ಲೆಟ್ಸ್ ಗೋ. ಈಗ ಹೋದ್ಕೂಲೆ ಹಿಂಗೆ ಬರೀ ಹಿಂಗೆ ಪಿಲ್ಲೋಗಿ ಹಿಂಗೆ ತಲೆ ಕೊಟ್ಟನೆ ಅಂದ್ರೆ ಸಾಕು, ಈಗ ಆ ಲೆವೆಲ್ ನಿದ್ದೆ ಬರೋದೈತಿ. ದಿಸ್ ಇಸ್ ಕಾಲ್ಡ್ ಸ್ಯಾಟಿಸ್ಫೈಡ್ ಸ್ಲೀಪ್. ಯಾವಾಗ ರೂಮಿಗೆ ಹೋಗೇನಿ, ಯಾವಾಗ ಮಲ್ಕೊಂಡೆ ಅನ್ಸತ್ತಿ. ಆದ್ರೆ ಇನ್ನೂ ಒಂದು ಆರ್ಡರ್ ಬೇಕು. ಇದಾದ್ಮೇಲೆ ನೋಡೋಣ ಎಷ್ಟು ಜಲ್ದಿ ಆಗತ್ತೆ ಅಷ್ಟು ಜಲ್ದಿ. ಈ ಅಣ್ಣ ಇಲ್ಲೇ ನಿಂತ ನೋಡಿಲ್ಲ ಅಲ್ಲಿ ಭಯ್ಯ, ಜಲ್ದಿ ಕೊಡಂಗೆ ಅಲ್ಲಿ ಒಬ್ಬ ನಮ್ಮ ಭಯ್ಯ ದೇಕೋ ಯಾರ್ ಆರ್ಡರ್ ದೇಕೋ ಯಾರು ಬೇರೆ. ಇಲ್ಲಿ ಬಂದಾಗ ನಾ ಬೆಳಗ್ಗೆ ಹೊತ್ತಂತೂ ಅಲ್ಲಿ ಹೊರಗೆ ಕುಂದಿರ್ತಾರ, ಜಲ್ದಿ ತಂದು ಕೊಡ್ತಾರೆ. ನೈಟ್ ಏನಾಗತ್ ಗೊತ್ತಿಲ್ಲ ಇವ್ರಿಗೆ. ನೈಟ್ ಅಂತೂ ಒಟ್ಟು ಜಲ್ದಿ ತಂದು ಕೊಡಂಗಿಲ್ಲ. ನೋಡೋಣ.
ಲಾಸ್ಟ್ ಆರ್ಡರ್ ಡ್ರಾಪ್ ಮಾಡಕ್ ಹೊಂಟೇನಿ. ಏನ್ ಹೇಳಿ, ಏನು ಹೇಳಕ್ಕಿಲ್ಲ. ಓಂ ಗುರು ರಾಘವೇಂದ್ರಾಯ ನಮಃ ಅಷ್ಟೇ, ಬಿಟ್ರೆ ಬೇರೆ ಏನು ಹೇಳಲ್ಲ. ಓಕೆ, 39th ಟೈಮ್ ಈಗ 1:45. ಟಾರ್ಗೆಟ್ ಅಂತೂ ಕಂಪ್ಲೀಟ್ ಆಯ್ತು. ಅಮೌಂಟ್ ಎಷ್ಟಾಗೈತೆ ಅನ್ನೋದು ನಾನು ಈಗ ಹೇಳಲ್ಲ, ನಾನು ನಿಮ್ಗೆ ತೋರಿಸ್ತೀನಿ, ಅದು ನೋಡ್ರಿ ನೀವು. ಮೊದಲು ನಾನು ಮಲ್ಕೋತೀನಿ ಈಗ. ಮತ್ತೆ ಬೆಳಿಗ್ಗೆ 7:30 ಅಂದ್ರೆ ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ರೂಮಿಗೆ ಹೋಗಕ್ಕೆ 2 o'clock ಆಗುತ್ತೆ. ಓಕೆ, ಬಾಯ್, ಗುಡ್ ನೈಟ್. ದಿಸ್ ಈಸ್ ಮೈ ಟುಡೇಸ್ ಅರ್ನಿಂಗ್ ಗೈಸ್. 39 ಆರ್ಡ್ರಿಗೆ 2111 rupees ಆಗೈತಿ. ಆ್ಯಂಡ್ ದಿಸ್ ಈಸ್ ಮೈ ಮಂತ್ಲಿ ಅರ್ನಿಂಗ್. ಈಗ 22 ಡೇಸ್ಗೆ 31,000 ಸಮಥಿಂಗ್ ಆಗೈತಿ. ಇನ್ನೂ ನನಗೆ 9 days ಒಳಗೆ 19,000 ಬೇಕಾ? ಐ ವಿಲ್ ಡೂ ದ್ಯಾಟ್ ಡೆಫಿನೆಟ್ಲಿ. खत्म. बाय बाय, टाटा, गुड बाय, गया.